ಇವತ್ತಿನ ಕಾರ್ಡ್ ಆಫ್ ದಿ ಡೇ, ಇವತ್ತಿನ ಗೈಡೆನ್ಸ್ ನಿಮಗೋಸ್ಕರ ಏನಿದೆ ಅಂತಂದರೆ, ಕಳೆದು ಹೋಗಿರೋದ್ರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಓಕೆ, ಆಗೋಗಿರೋದ್ರ ಬಗ್ಗೆ ಯೋಚಿಸ್ತಾ ಈಗಿರುವಂತಹ ಕ್ಷಣಗಳನ್ನು ಮರಿಬೇಡಿ. ಮುಂದೆ ಬರುವಂತಹ ಅಪರ್ಚುನಿಟೀಸ್ನ ಬ್ಲಾಕ್ ಮಾಡಬೇಡಿ. ನಾನು ನಿನಗೆ ಅಪರ್ಚುನಿಟೀಸ್ನ ಕೊಡ್ತಾ ಇದ್ದೀನಿ. ನೀನು ಏನು ಕೇಳಿದೆಯೋ ಅದಕ್ಕಿಂತ ನಿನಗೇನು ಬೆಟರ್ ಇದೆಯೋ ಅದನ್ನು ನಾನು ಕೊಡ್ತಾ ಇದ್ದೀನಿ. ನಿನಗೇನು ಬೇಕೋ ನಾನು ಅದನ್ನು ಕೊಡಲಿಲ್ಲ ಅಂದರೆ ನಿನ್ನ ಅವಶ್ಯಕತೆಗೆ ಏನಿದೆ, ನಿನ್ನ ಒಂದು ಉದ್ಧಾರಕ್ಕಾಗಿ ನನಗೇನು ಕೊಡಬೇಕು, ನಿನ್ನ ಒಂದು ಗ್ರೋತ್ಗಾಗಿ ನನ್ನಿಂದ ಏನು ಕೊಡಬೇಕಾಗಿದೆಯೋ, ನಿನ್ನ ಪರ್ಪಸ್ನ ಫುಲ್ಫಿಲ್ ಮಾಡೋದಕ್ಕೆ ಏನು ಕೊಡಬೇಕು ಅದನ್ನು ನಾನು ಕೊಡ್ತಾ ಇದ್ದೀನಿ. ಅದನ್ನು ನೀನು ರಿಸೀವ್ ಮಾಡ್ಕೊ. ನೀನು ಯಾವುದೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ಯಾ, ಅದು ಆಗಿಲ್ಲ ಅಂತಂದರೆ, ಅದು ರಿಜೆಕ್ಟ್ ಆಗಿದೆ ಅಂದರೆ ಅದು ನನ್ನ ಬ್ಲೆಸ್ಸಿಂಗ್ಸ್. ಅದನ್ನು ಅರ್ಥ ಮಾಡ್ಕೊ. ಐ ಆಮ್ ಗಿವಿಂಗ್ ಯು ಸಮಥಿಂಗ್ ಡಿಫ್ರೆಂಟ್, ಹ್ಯೂಜ್ ಸಕ್ಸಸ್. ನೀನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಬ್ಲೆಸ್ಸಿಂಗ್ಸ್ನ ನಾನು ಕೊಡ್ತಾ ಇದ್ದೀನಿ. ಪಾಸ್ಟಲ್ಲಿ ಕೂತ್ಕೋಬೇಡ. ಕಳೆದು ಹೋಗಿರೋದ್ರ ಬಗ್ಗೆ ನೀನು ಯೋಚಿಸ್ತಾ ಕಣ್ಮುಂದೆ ಇರುವಂತಹ ಅವಕಾಶಗಳನ್ನ ಕೈ ಬಿಡಬೇಡ, ಕೈ ಕಟ್ಕೊಂಡು ಕೂಡಬೇಡ. ನಾನು ಕೊಡ್ತಾ ಇದ್ದೀನಿ, ಸ್ವೀಕರಿಸು, ರಿಸೀವ್ ಇಟ್ ಹೇಳ್ತಾ ಇದ್ದಾರೆ. ಓಕೆ, ನೀವೇನಾದರೂ ಹೀಗಾಗೋಯ್ತಲ್ಲ, ಅಯ್ಯೋ ನಾನು ಅಂದ್ಕೊಂಡಿರುವಂಥದ್ದಾಗಿಲ್ಲ, ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟೆ, ಅಥವಾ ನನ್ನ ಜಾಬ್ ಹೋಗ್ಬಿಟ್ಟು, ನನ್ನ ಪ್ರಮೋಷನ್ ಸಿಕ್ಕಿಲ್ಲ, ನನ್ನ ಬಿಸ್ನೆಸ್ಗೆ ಇನ್ವೆಸ್ಟರ್ ಸಿಗ್ತಾ ಇಲ್ಲ, ಎಕ್ಸೆಟ್ರಾ ನಿಮ್ಮದು ಏನೇ ಇರಲಿ ಪ್ರಾಬ್ಲಮ್, ಅದ್ಯಾವುದನ್ನು ಲೆಕ್ಕಿಸ್ದೆ, ಅದ್ಯಾವುದ್ರ ಬಗ್ಗೆಯೂ ಯೋಚಿಸ್ದೆ, ಮುಂದೆ ಏನು ಮಾಡಿದ್ರೆ ಏನಾಗುತ್ತೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ, ಅದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚಿಸಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಅಲೈನ್ಮೆಂಟ್ ಕಡೆ ಗಮನ ಕೊಡಿ. ಯೂನಿವರ್ಸ್ ಕಡೆ ನಿಮ್ಮ ಒಂದು ಕನೆಕ್ಷನ್ ಬಿಲ್ಡ್ ಮಾಡೋದಕ್ಕೆ ಗಮನ ಕೊಡಿ. ಅವರು ನಿನಗೆ ಸೈನ್ ಕೊಡ್ತಾ ಇದ್ದಾರೆ, ಅದರ ಕಡೆ ಗಮನ ಕೊಡಿ. ಗಾಡ್ ಬ್ಲೆಸ್ ಯು.